ಅಲ್ಲ ಅಣ್ಣ ಬಂದು ಮಳೆ ಇಲ್ಲ ಜಾಸ್ತಿ ಹುಡ್ಲಾಕಣ ಇದೆಲ್ಲ ಜೀರ್ಣ ಆಗ್ತಿದೆ. ಏನಾಗ್ಯಾವ ತಲೆಯಲ್ಲಿ? ಇಲ್ಲಪ್ಪ ಸೂಪರ್ ಬಾರ ನನಗೆ ಅದಿಲ್ಲ ಅಂದ್ರೆ ಟ್ರಿಪ್ಪೇ ಕಂಪ್ಲೀಟ್ ಆಗಲ್ಲ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ. ಕಷ್ಟನೇ ಇಷ್ಟಪಟ್ರೆ ಕಷ್ಟ ಅನ್ನೋದೇ ಇರಲ್ಲ. ತಲೆ ಕಟ್ಸ್ಕೊಂಡು ಕೆಲಸ ಮಾಡಬೇಡಿ, ತಲೆ ಓಡಿಸಿ ಕೆಲಸ ಮಾಡಿ. ಫೋಟೋ ಶೂಟ್ ಎಲ್ಲ ಮಾಡಿಸ್ತಾ ಇದಾರೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಬಟ್ ಏನಪ್ಪ ಇನ್ನು ಇಂಪ್ರೂವ್ ಆಗ್ಬೇಕಷ್ಟೇ. ರೋಡ್ ಇಂಪ್ರೂವ್ ಆಗ್ಬೇಕು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಟಿಕೆಟ್ ಏನಿಲ್ಲ. ಅಂಕಲ್ ಏನ್ ಫೋಟೋ ಶೂಟ್ ನಡೀತಾ ಇದೆಯಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಜೋರ ಐತ್ ಫೋಟೋ ಶೂಟ್. ಓಪನ್ ಇಲ್ಲ. ಹಿಂಗ ಅಡ್ಜಸ್ಟ್ಮೆಂಟ್ ಇರ್ಬೇಕು, ಹಂಗಿದ್ರೆ ಬೇಕಾದಂಗ್ ಮಾಡ್ಕೋಬಹುದು. ಅವಾಗ ಅಡ್ಜಸ್ಟ್ಮೆಂಟ್ ಇರ್ಬೇಕು, ಹಂಗಿದ್ರೆ ಬೇಕಾದಂಗ್ ಮಾಡ್ಕೋಬಹುದು. ಅವಾಗ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಟೈಮ್ ಹಂಗಿದ್ದಲ್ಲ, ಏನ್ ಸಿಗ್ತಾವಲ್ಲ ಅಂತ ಇದ್ ಮಾಡ್ತಿದ್ವಿ. ಟೈಮ್ ಹಂಗಿದ್ದಲ್ಲ, ಏನ್ ಸಿಗ್ತಾವಲ್ಲ ಅಂತ ಇದ್ ಮಾಡ್ತಿದ್ವಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸುಮ್ಮನೆ ಇಳದ್ ನೋಡ್ ಆಳ ಐತಲ್ಲ ಗೊತ್ತಾಗುತ್ತೆ. ಇನ್ನಿಷ್ಟು ಮೇಲೆ ತಿನ್ಕೊಂಡು ಮುಂದಿನ ಪ್ಲೇಸಿಗೆ ಹೋಗೋದು. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅರ್ಥ ಆಯ್ತಾ? ಚೆನ್ನಾಗಿದೆಯಾ ಬಿಡು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಗಾಡಿ ಹೊಲ್ತೈತಾ? ಇದ್ಲ ಕುಂತಿರೋದಕ್ಕೆ ನಿಂಗೆ ಹೊಳ್ತೈತಿ. ನೋಡಿ ಗೈಸ್, ಮಗನಿಂದ ಆದ ಅವಮಾನ. ನಾನ್ ಕೂತಿದ್ದಕ್ಕೆ ಗಾಡಿ ಈ ಕಡೆ ಹೊಲ್ತಿದೆ ಅಂತ ನೋಡಿ. खत्म, बाय बाय, टाटा, गुड बाय, गया. रुको जरा, सबर करो. ಆ ಕಡೆ ಹೊಲ್ತೈತಿ. ನಿಮ್ಮ ಅಪ್ಪಾಜಿ ಹೆವಿ ಐತಿ, ಅದಕ್ಕೆ ಆ ಕಡೆ ಹೊಲ್ತೈತಿ ಗಾಡಿ. ಹೆಂಗ್ ಮಾಡೋದೀಗ? ನಿಮ್ಮ ಅಪ್ಪಾಜಿ ಇಳಿಸಾನ? ರಕ್ಷಾ ಏನಾರು ಮಾತಾಡೆ. ರಕ್ಷಾ ಕಣ್ ಕಾಣ್ತಾವ? ಸೇಮ್ ಕೋಲ್ ಕೊಟ್ರೆ ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕೆ ನೆಟ್ವರ್ಕ್ ಸಿಗಲ್ಲ? 5G ಪ್ಲಸ್ ಇದೆ ಕಣ್ವ, ಯಾಕೆ ನೆಟ್ವರ್ಕ್ ಸಿಗಲ್ಲ? ಏನಾಗ್ಯಾವ ತಲೆಯಲ್ಲಿ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ಬರಿಗೆ ಅನ್ಯಾಯ. ಅಂಗಡಿ ತಂದಿರೋ ಐಟಮ್ ಎಲ್ಲ ಇಲ್ಲೇ ಆಗ್ತೈತೆ. ಇನ್ನು ವ್ಯಾಪಾರ ಹೆಂಗ್ ಮಾಡೋದು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಬ್ಯಾಗ್ನ ಇಟ್ಕೊಂಡು ಕುತ್ಕೊಂಡಿದ್ದಾನೆ. ಸುಮ್ಮನೆ ನಮಗೆಲ್ಲ ಕೊಡ್ಲಿಕ್ಕೆ ಒಬ್ಬೊಬ್ಬನೇ ಬ್ಯಾಗ್ ಇಟ್ಕೊಂಡಿದ್ದಾನೆ. ನನ್ನ ಮಗ ತಿಂಡಿ ಬಾಕ್ಸ್ ಹೆಂಗೆ ಇಟ್ಕೊಂಡು ಕೂತಾನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಟ್ ಇವತ್ತು ಊಟನೇ ಬೇಡ ಅವನಿಗೆ, ಇದೇ ಊಟ ಅವನಿಗೆ. ರಕ್ಷಾ ಮಾತಾಡೋ, ಯಾಕೆ ಸುಮ್ಮನೆ ಕೂತಿದ್ಯಾ? ತಲೆನೇತೈತಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬಿರಿಯಾನಿ ಬೇಕಾ? ಬೇಡ. ಮತ್ತೆ ಕಬಾಬು? ಏನು ಬೇಡ. ಬರೀ ಡೌಗಳು ನಿಂದು. ನನಗೆ ಬೇಕಪ್ಪ. ನನಗೆ ಅದಿಲ್ಲ ಅಂದ್ರೆ ಟ್ರಿಪ್ಪೇ ಕಂಪ್ಲೀಟ್ ಆಗಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಲ್ಲ ಅಣ್ಣ ಬಂದು ಮಳೆ ಇಲ್ಲ ಜಾಸ್ತಿ ಹುಡ್ಲಾಕಣ ಬಿರಿಯಾನಿ ಮತ್ತೆ ಕಬಾಬು. ಹಣ ಬಂದ. ಅಲ್ಲ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ಬರಿಗೆ ಅನ್ಯಾಯ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಊಟ ಮಾಡಕ್ಕೆ ಜಾಗ ಮಾಡಿಕೊಟ್ಟಂತ ಬಸ್ ಸ್ಟ್ಯಾಂಡ್ಗೆ ಧನ್ಯವಾದಗಳು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಕೈಮೆ ಮಾಡಿದ್ನ ಕೈ ಮೇಲೆ ಮಾಡಿಲ್ಲ, ಒಂಚೂರು ಪ್ಯಾಂಟ್ ಎಲ್ಲ ಬಿದ್ದೈತಿ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗಲೀಜು.
ರಕ್ಷೆ ಆಯ್ತಾ ಇಲ್ಲ? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಇದೆಲ್ಲ ಜೀರ್ಣ ಆಗ್ತಿದೆ. ಮಿನಿ ಫಾಲ್ಸ್. ವಾವ್, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಲ್ಲಪ್ಪ, ಸೂಪರ್. ಓಯ್, ಬಾರ. ಬ್ಯಾಕ್ ಟು ಶಿಕಾರಿಪುರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.